ಬೆಳಗಾವಿಯಲ್ಲಿ ಹೆಚ್ಚಾಗ್ತಾನೆ ಇದೆ ಮನೆಗಳ್ಳತನ ಪ್ರಕರಣ. ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲಾಗ್ತಾ ಇದೆ. ಮನೆಗಳ್ಳತನ ತಡೆಯುವುದಕ್ಕೆ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿಕೊಳ್ತಾ ಇರೋದು. ಬೀಗ ಹಾಕಿದ ಮನೆಗಳಿಗೆ ಗಸ್ತು ವ್ಯವಸ್ಥೆ ಜಾರಿ ಮಾಡಲಾಗ್ತಾ ಇದೆ. ಬೆಳಗಾವಿ ಪೊಲೀಸ್ ಕಮಿಷನರ್ನಿಂದ ಈ ಹೊಸ ವ್ಯವಸ್ಥೆ. ಈ ಮುಂದೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಹಾಕಿದ್ರೆ ಸಾಕು, ಊರಿಗೆ ಹೋಗುವವರು ಕಂಟ್ರೋಲ್ ರೂಮ್ಗೆ ಮೆಸೇಜ್ ಮಾಡ್ತಾರೆ. ಮನೆಯ ಮಾಹಿತಿಗಳನ್ನು ವಾಟ್ಸಪ್ಗೆ ಹಾಕೋದಕ್ಕೆ ಸೂಚನೆ ಮಾಡಿದ್ದಾರೆ. ಮನೆ ಮಾಲೀಕರು ವಾಪಸ್ ಬರೋವರೆಗೂ ಖಾಕಿ ಗಸ್ತು, ಮಧ್ಯರಾತ್ರಿಯಿಂದ ಮುಂಜಾನೆವರೆಗೂ 2 ಬಾರಿ ಭೇಟಿ ಕೊಡ್ತಾರಂತೆ. ಯೋಜನೆ ಐತಿ, ಆದ್ರೆ ಇದು ನಮ್ಮ ಪಬ್ಲಿಕ್ ಗೊತ್ತೇ ಇಲ್ಲ. ನಾವು ಮಾಡ್ಬೇಕಾಗಿದ್ದು ಇಷ್ಟ, ಮನಿ ಬೀಗ ಹಾಕಿ ಎಲ್ಲಾದ್ರೂ ಹೊರಗೆ ಹೋಗಕ್ಕಿಂತ ಮೊದ್ಲ ಈ ನಂಬರ್ಗ ನಮ್ಮ ಮನೆ ಜೊತೆ ಒಂದ್ ಸೆಲ್ಫಿ, ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಡೀಟೇಲ್ಸ್ ಮತ್ತೆ ನಾವು ಎಷ್ಟು ದಿನ ಮನೆಯಲ್ಲಿ ಇರುವುದಿಲ್ಲ ಇಷ್ಟು ಕಳಿಸಿದ್ರೆ ಸಾಕು. ಮಾಮೂರ್ತಿ ಬೀಟ್ ಚಾರ್ಲಿ ಕಂಟ್ರೋಲ್ ಮಾತಾಡ್ತಾ ಇದ್ದೀನಿ. ಪಬ್ಲಿಕ್ ಇಂದ ನಮ್ಗೆ ಲಾಗ್ ಡೌನ್ ಇನ್ಫಾರ್ಮೇಶನ್ ರಿಸೀವ್ ಆಗಿದೆ. ಎಲ್ಲಾ ಡೀಟೇಲ್ಸ್ ನಿಮ್ಮ ವಾಟ್ಸ್ಆಪ್ ಮೊಬೈಲ್ ಶೇರ್ ಮಾಡಿದೆ ಈಗ. ಸೊ ಆ ಲೊಕೇಶನ್ ನೈಟ್ ಪೆಟ್ರೋಲಿಂಗ್ ಇರಬೇಕು. ಪೊಲೀಸ್ ಇಲಾಖೆದಿಂದ ನಮ್ಮ ಮನೆ ಸೇಫ್ಟಿಗಾಗಿ ಪೊಲೀಸ್ ಅವರು ಫ್ರೀಕ್ವೆಂಟ್ಲಿ ಪೆಟ್ರೋಲಿಂಗ್ ಮಾಡುತ್ತಾ ನಮ್ಮ ಮನೆ ಮೇಲೆ ಕಾಳಜಿ ವಹಿಸುತ್ತಾರೆ. ಬೆಳಗಾವಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಹೊಸ ಉಪಕ್ರಮ ನಾವು ಶುರು ಮಾಡ್ತಾ ಇದ್ದೀವಿ. ಅದರ ಹೆಸರು ಇದೆ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್. ನೀವು ನಿಮ್ಮ ಮನೆ ಬಿಟ್ಟು 3-4 ದಿನ ಅಥವಾ ಎಷ್ಟು ದಿನ ನೀವು ಹೊರಗಡೆ ಹೋಗ್ತಾ ಇದ್ರೆ, ದಯವಿಟ್ಟು ಇಲ್ಲಿ ಕೆಳಗಡೆ ತೋರಿಸಿದ ಮೊಬೈಲ್ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ನೀವು ಕಳಿಸಿ. ಈ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ನಿಮ್ಮ ಮನೆದು ಅಡ್ರೆಸ್, ನಿಮ್ದು ಕಾಂಟ್ಯಾಕ್ಟ್ ಅಡ್ರೆಸ್, ನಿಮ್ದು ಮನೆದು ಲೊಕೇಶನ್ದು ಪಿನ್ ನಮ್ಗೆ ಅದರಲ್ಲಿ ಕಳಿಸಿ. ನಾವೊಂದು ರೆಕಾರ್ಡ್ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ತೀವಿ. ನಮ್ದು ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿ ಈ ಡೇಟಾ ಮೇಂಟೈನ್ ಮಾಡ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ನೀವು ಮನೆಗೆ ವಾಪಸ್ ಬರುವವರೆಗೆ ಪ್ರತಿದಿನ ಜನರಲಿ ಕಳ್ಳತನ 1 ಗಂಟೆಯಿಂದ 4 ಗಂಟೆ ಒಳಗಡೆ ಆಗ್ತದೆ. ಈ ಪೀಕ್ ಕ್ರೂಷಿಯಲ್ ಅವರ್ಸ್ ಏನಿರುತ್ತೆ, ಯಾವಾಗ ಜನ ಹೆಚ್ಚಿನ ಮಲಗುವಿನಲ್ಲಿ ಇರ್ತಾರೆ ಮತ್ತು ಕಳ್ಳರು ಇದರದೇನೆ ಅಡ್ವಾಂಟೇಜ್ ತಗೋತಾರೆ, ಆ ಟೈಮ್ ನಲ್ಲಿ ಮಿನಿಮಮ್ 2 ಸಲ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅಲ್ಲಿ ಹೋಗಿ ನಿಮ್ಮ ಮನೆಗೆ ಭೇಟಿ ಮಾಡ್ತಾರೆ. ಅದರ ಸುತ್ತಮುತ್ತಲನ್ನು ಪರಿಶೀಲನೆ ಮಾಡ್ತಾರೆ. ಈ ತರ ಮಾಡಿದರೆ ಕಡ್ಡಾಯವಾಗಿ ಈ ಬಹುಶಃ ಬರೋ ದಿನಗಳಲ್ಲಿ ಈ ನಮ್ಮ ವ್ಯಾಪ್ತಿನಲ್ಲಿ ಏನು ಕಳ್ಳತನ ಆಗ್ತಾ ಇದೆ ಆ ಪ್ರಕರಣಗಳು ಕಡಿಮೆ ಆಗಬಹುದು. ಈ ವಿಚಾರದಲ್ಲಿ ಒಂದು ವಿಡಿಯೋ ಕೂಡ ನಾವು ಮಾಡಿದೀವಿ. ಅದರದ್ದು ಲಿಂಕ್ ನಮಸ್ಕಾರ. ಬೆಳಗಾವಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ